ಅಣ್ಣ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು ನೀವು ವಿಳಾಸ ತಿಳಿಸ್ಕೊಡ್ರಿ ಅಣ್ಣ. ನಮ್ಮ ಹೆಸರು ಮಲ್ಲಿಕಾರ್ಜುನ, ಚಿತ್ರದುರ್ಗ ಜಿಲ್ಲೆ, ಕೆದಿಗೆರೆ. ಅಣ್ಣ ಈಗ ನೀವು ಬೆಳೆದಿರೋದು ತರಕಾರಿ ಹೆಸರೇನಣ್ಣ? ಇದು ಬದನೆಕಾಯಿ ವೆರೈಟಿ ರಾಂಪುರ ಕಾಯಿ ಅಂತಂದು. ಇನ್ನೊಂದು ಕೆಂಪು ಕಾಯಿ ಅಂತ ಬರ್ತದೆ, ಇನ್ನೊಂದು ಇಲ್ಲಿ ಓಡಲ್ಲ ನಮ್ಮ ದುರ್ಗದಾಗೆ. ಅದು ಬೇರೆ ಕಡೆ ತಗೊಂಡು ಹೋಗ್ಬೇಕು. ರಾಂಪುರನೇ ಹೈಯೆಸ್ಟ್ ನಮ್ಮ ದುರ್ಗ. ರಾಂಪುರ ಕಾಯಿನೇ ದುರ್ಗ ಓಡ್ತಿರೋದು, ದಾವಣಗೆರೆ ಎಲ್ಲ. ಇದು ಫಸ್ಟ್ ಭೂಮಿ ಎಲ್ಲ ಹೆಂಗ್ ರೆಡಿ ಮಾಡ್ಕೊಳ್ರಿ ಅಂದ್ರೆ ನಾಟಿ ಮಾಡೋಕ್ಕಿಂತ ಮುಂಚೆಲೆ? ನಾಟಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಬೇಸ ಹೊಡೆದು ಎಲ್ಲ ಇದು ಮಾಡಿ ಗೊಬ್ಬರ ಹಾಕಿ ಆಮೇಲೆ ಟೇಪ್ ಎಳ್ಕೊಂಡು ಮತ್ತೆ ಅವಕ್ಕೆ ನಾಟಿ ಮಾಡಿದ್ವಿ. ಟೇಪ್ ಅಂದ್ರೆ ಮೈಕ್ರೋ ಟ್ಯೂಬ್ಗಳೆಲ್ಲ? ಮೈಕ್ರೋ ಟ್ಯೂಬ್ಗಳೆಲ್ಲ. ನೀರಿನ ವ್ಯವಸ್ಥೆ ಎಲ್ಲ ಯಾವ ಥರ ಮಾಡ್ಕೊಂಡಿದ್ರಣ್ಣ? ನೀರಿನ ವ್ಯವಸ್ಥೆ ಎಲ್ಲ ಡ್ರಿಪ್ ಮಾಡಿವಿ ರೀ. ಮೊದ್ಲು ನೀರ್ನ ಚಲಕೆ ತಗೊಂಡು ಕಟ್ತಿದ್ವಿ, ಇವಾಗ ಆಗ್ತಿಲ್ಲ. ಇವಾಗೆಲ್ಲ ಸಿಸ್ಟಮ್ ಬಂದ್ವು, ಅದ್ರಿಂದ ನಾವೆಲ್ಲ ನಾವೇ ಡ್ರಿಪ್ ಮಾಡ್ಕೊಂಡು ನಾವೇ ಎಳ್ಕೊಂಡು ನಾವೇ ಇದು ಮಾಡ್ತಾ ಇದೀವಿ. ನೀವು ಡ್ರಿಪ್ ಮಾಡೋದು ಬೆಸ್ಟ್, ಒಳ್ಳೆ ನೀರು ಇಡ್ತಾರಲ್ಲ ಆ ಥರ ಬೆಸ್ಟ್? ಡ್ರಿಪ್ ಮಾಡೋದೇ ಭಾರಿ ಬೆಸ್ಟ್ ಆಗೈತೆ ರೀ. ಯಾಕಂದ್ರೆ ನೈಟು ರೈತರು ಬಂದು ನೀರು ಕಟ್ಟಕ್ಕಾಗಲ್ಲ, ಇವಾಗ ಭಾರಿ ಅನುಕೂಲ ಮಾಡಿಕೊಟ್ಟಾರೆ. ಅದರಿಂದ ನಮಗೆ ಒಂದು ಸ್ವಲ್ಪ ಇದಾಗ್ತೈತಿ, ಅದರಿಂದ ನಮ್ಗೆ ಅನುಕೂಲ ಆಯ್ತು. ಇವಾಗ ನಾವು ನೈಟ್ ಎಲ್ಲ ಬಂದು ನಾವು ಚಳಿಕೆ ತಗೊಂಡು ಕಟ್ಟೋದಕ್ಕಿಂತ ತೆಪ್ಸಿದ್ರು. ಇವಾಗೇನು ಆಟ ಸ್ವಿಚ್ ಹಾಕ್ತಿವಿ ಹೋಗ್ತಿವಿ ಅಷ್ಟೇ, ಇನ್ನೇನಿಲ್ಲ. ಇದು ಸೊಸೆ ಎಲ್ಲ ಎಲ್ಲಿ ತಂದಿದ್ರಣ್ಣ? ಸಸಿ ಇದು ಚಳಕೆರೆ ಸರ್. ಚಳಕೆರೆ ತಂದಿದ್ರಿ? ಚಳಕೆರೆಗೆ. ನರ್ಸರಿ ಹೆಸರೇನು ಗೊತ್ತಾ? ನರ್ಸರಿ ಸ್ವಾಮಿ ನರ್ಸರಿ ಅಂತಂದು. ಚೆನ್ನಾಗಿ ಕೊಡ್ತಾರ ಸರ್ ನರ್ಸರಿ ಎಲ್ಲ? ಗಿಡ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್, ಒಳ್ಳೆ ಸಸಿ. ರಾಂಪುರ, ಈಗ ರಾಂಪುರ ಬದನೆಕಾಯಿನೇ ಇದು ಚೂಸ್ ಮಾಡಕ್ ಏನ್ ಕಾರಣ ಅಂದ್ರೆ ಅದೇ ರಾಂಪುರ ಬದನೆಕಾಯಿ ಕಾಯಿ ಅಂದ್ರೆ ನಮ್ ಕಡೆಗೆ ಅದೇ ಓಡ್ತಿರೋದು. ನಮ್ ಕಡೆ ಇನ್ಯಾವ್ದು ಈಗ ಹಸಿರು ಕಾಯಿ ಎಲ್ಲ ಬರುತ್ತಲ್ಲ, ಅದು ನಿಮ್ ಕಡೆ? ಕಾಯಿನೇ ನಮ್ದು. ಅಲ್ಲಿ ಇನ್ನ ಹಸಿರು ಕಾಯಿ ಬರುತ್ತೆ, ಇನ್ನೊಂದು ಬೇರೆ ತರ. ಅದು ಇಲ್ತ ಓಡಲ್ರಿ ಅದು. ಅದಕ್ಕೆ ಈಗ ದುರ್ಗದಲ್ಲಿ ಓಡೋ ಕಾಯಿ ಅಂದ್ರೆ ರಾಂಪುರ ಬದನೆಕಾಯಿಗೆ ವ್ಯಾಲ್ಯೂ ಇರೋದು. ಎಷ್ಟು ನಮ್ ದುರ್ಗ ಇವತ್ತಿನ ಎಷ್ಟು ರೇಟ್ ಇದೆ? ಇವತ್ತಿಂದು ಒಂದು 600-700 ರೂಪಾಯಿ ಐತೆ ಒಂದ್ ಪ್ಯಾಕೆಟ್. 20 ಕೆಜಿ. ಒಂದ್ ಪ್ಯಾಕೆಟ್ ಅಂದ್ರೆ 20 ಕೆಜಿ ಇರುತ್ತೆ. 20 ಕೆಜಿ ಇರ್ತದೆ. ರಾಂಪುರ ಕಾಯಿ ಒಳ್ಳೆ ಸೈಜ್ ಬರುತ್ತೆ, ಒಳ್ಳೆ ಇದು ಇರ್ತದೆ. ಫಂಕ್ಷನ್ಗಳಿಗೂ ಅದಕ್ಕೂ ಎಲ್ಲ ಇದು ಮಾಡ್ಬೋದು. ಅದರಿಂದ ನಾವು ಚೆನ್ನಾಗಿ ಬೆಳಿತಿದೀವಿ. ಅಂದ್ರೆ ಇದು ಒಳ್ಳೆ ಇಳುವರಿ ಬರುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಸೈಜ್ ಚೆನ್ನಾಗಿ ಬರ್ತದೆ ಇದು ಅಣ್ಣ. ಮತ್ತೆ ಈ ತರ ಎಲ್ಲ ದಪ್ಪ ನಾವು ಇದಾವಲ್ಲ ಆ ತರ ಎಲ್ಲ, ಅದು ಒಂದೇ ರೇಟಿಗೆ? ಒಂದ್ ರೇಟ್ ಆಗ್ತದೆ ಅಣ್ಣ, ಇದು ಒಂದ್ ರೇಟ್ ಆಗ್ತದೆ. ದೊಡ್ಡವು ಎಷ್ಟಾಗುತ್ತೆ ಆ ತರದ್ದು? ದೊಡ್ಡದು ಈ ತರ ದೊಡ್ಡದು 200 ರೂಪಾಯಿ ಪ್ಯಾಕೆಟ್ ಆಗ್ತದೆ. ಈ ತರದ್ದು 500 ರೂಪಾಯಿ ಆಗ್ತದೆ. ಈ ತರದ್ದು 800 ರೂಪಾಯಿ ಆಗ್ತದೆ. ಅಂದ್ರೆ ದೊಡ್ಡವೆಲ್ಲ ಏನಕ್ಕೆ ಹೋಗ್ತತೆ? ದೊಡ್ಡವು ಎಲ್ಲ ಅಣ್ಣ ಇದು ಮದುವೆ ಫಂಕ್ಷನ್ಗೆ ಹೋಗ್ತವೆ. ಚಿಕ್ಕವು? ಚಿಕ್ಕು ಎಲ್ಲ ಇದು ಮನೆಗೆ ಊಟಕ್ಕೆ ಅದಕ್ಕೆಲ್ಲ ಹೋಗ್ತದೆ. ಒಳ್ಳೆ ಡಿಮ್ಯಾಂಡ್ ಇರೋದಂದ್ರೆ ಯಾವ್ದು ಕಾಯಿ? ಡಿಮ್ಯಾಂಡ್ ಇರೋದು ಈ ಕಾಯಿ ಡಿಮ್ಯಾಂಡ್ ಐತೆ, ಭಾರಿ ಡಿಮ್ಯಾಂಡ್ ಐತೆ. ಇದಕ್ಕೆ ಭಾರಿ ಡಿಮ್ಯಾಂಡ್ ಐತೆ. ಇವತ್ತಿನ ರೇಟಿಗೆ ಎಷ್ಟಿದೆ ಅದು? ಇವತ್ತಿನ ರೇಟಿಗೆ ಇದು 800 ರೂಪಾಯಿ ನಡೀತದೆ. 800 ರೂಪಾಯಿ ನಡೀತದೆ. ಈಗ ನೀವು ಹೇಳ್ತಿರೋದಂದ್ರೆ ರಾಂಪುರ ಬದನೆಕಾಯಿ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಫಂಕ್ಷನ್ ಗಳ ಇದೇ ಯೂಸ್ ಮಾಡೋದಲ್ಲ, ಇದೇ ಯೂಸ್ ಮಾಡೋದು. ಅದಕ್ಕೋಸ್ಕರ ಹಾಕಿದ್ದೀರಾ? ಅದಕ್ಕೋಸ್ಕರ ಹಾಕಿವಿ. ಈಗ ರೈತರ ಯಾರನ್ನ ರಾಂಪುರ ಬದನೆಕಾಯಿ ಹಾಕ್ಬೋದು, ಒಳ್ಳೆ ಹಾಕಿದ್ರೆ ಭಾರಿ ಅನುಕೂಲ. ಇದು ಬೆಳಿರಿ, ಚೆನ್ನಾಗಿರ್ರಿ. ಈಗ ಎಷ್ಟು ಗಿಡ ಹಾಕಿದ್ರಿ ನೀವು? ನಾವು ಒಂದು 10,000 ಹಾಕಿವಿ. 10,000 ಗಿಡ ಹಾಕಿದಿರಾ? 10,000 ಎರಡೆರಡು ಸಸಿ ಹಾಕಿವಿ. ಈ ತರ ಇಳುವರಿ ಬಂದೈತೆ. ಎರಡೆರಡು ಅಂದ್ರೆ ಏನು? ಎರಡೆರಡು ಟೇಪ್ ಎಳ್ದು ಇದು ಮಾಡಿ ಅದಕ್ಕೆ ಪಾಯಿಂಟ್ಗಳು ಇರ್ತವೆ, ಅವಕ್ಕೆ 2 ಸಸಿ ಸಿಗಿಸ್ತೀವಿ. ಸಿಗಿಸಿ ಬೆಳಿತೀವಿ ನಾವು. 10,000 ಸಸಿ ಹಾಕಿದ್ದೀರಾ? 10,000. ಈಗ 10,000 ಸಸಿಗೆ ಇವಾಗ ಎಷ್ಟು ಪ್ಯಾಕೆಟ್ ಬರ್ತಿದೆ? ಈಗ 10,000 ಸಸಿಗೆ ಒಂದು 40 ಪ್ಯಾಕೆಟ್ ಬಂದೈತೆ. 40 ಪ್ಯಾಕೆಟ್ ಬಂದಿದೆ. ಈಗ 40 80 ಆಗ್ಬೋದು. ಈಗ ನೆನ್ನೆ ಕಟಾವ್ ಮಾಡಿದ್ರ ಅಂತ ಹೇಳಿದ್ರೆ ನೆನ್ನೆ ಎಷ್ಟು ಪ್ಯಾಕೆಟ್ ಆಗಿದೆ? ನಿನ್ನೆ 20. ನೆನ್ನೆ ಎಷ್ಟು ರೇಟ್ ಇತ್ತು? ನಿನ್ನೆ 500 ರೂಪಾಯಿ ಪ್ಯಾಕೆಟ್. 500 ರೂಪಾಯಿ ಪ್ಯಾಕೆಟ್. ಈ ತರ ಒಳ್ಳೆ ರೇಟೇ ಇದೆ ಇದರಲ್ಲಿ. ಮತ್ತೀಗ ಬದನೆಕಾಯಲ್ಲಿ ಲಾಭ ಸಿಗಲ್ಲ ಹಾಕ್ಬಿಟ್ರಿ ಅಂತ ಬಹಳ ಜನ ಹೇಳ್ತಾರೆ, ನೀವೇನ್ ಹೇಳ್ತೀರ ಅದಕ್ಕೆ? ಬದನೆಕಾಯಿ ಭಾರಿ ಡಿಮ್ಯಾಂಡ್ ಇದೆ. ಇದ್ರಿಂದ ಭಾರಿ ಚೆನ್ನಾಗೈತೆ ಬೆಳೆಯೋದು, ನಿಮಗೆ ಭಾರಿ ಅನುಕೂಲ ಐತೆ. ಹೆಚ್ಚಾಗಿ ಒಂದೊಂದು ಗಿಡ ಫಂಗಸ್ ಆಗಿ ಈ ತರ ಆಗ್ತತ್ರಿ ಗಿಡ. ಇದು ಏನಕ್ಕಾಗೋದು? ಇದು ಒಂಥರ ಬೇರು ಹುಳ ಆಡ್ದಂಗ ಆಗ್ತದೆ. ಅದಕ್ಕೆ ನಾವೆಲ್ಲ ಇದ್ ಮಾಡ್ಬೇಕು, ಮೆಡಿಸಿನ್ ಹಾಕ್ತಿದ್ದೀವಿ. ಅಲ್ಲಿ ಒಂದೊಂದು ಕಡಿ ಬೀಳ್ತಾ ಇದಾವೆ. ಕಡಿ ಅಂದ್ರೆ? ಕಡಿ ಅಂದ್ರೆ ಅದು ಒಂದ್ ಸ್ವಲ್ಪ ಬೇರು ಹುಳ ಆಗಿ ಒಂದ್ ಸ್ವಲ್ಪ ನೀರಾಗಿ ಕೋಲ್ಡ್ ಆಗ್ತತ, ತೇವಾಂಶ ಜಾಸ್ತಿ ಆಗಿ ಈ ತರ ಆಗುತ್ತೆ. ಆ ತರ ಇದಾಗ್ತತ್ರಿ. ಇಲ್ಲ ಈ ತರ ಇಲ್ಲೊಂದು ಗಿಡ ಇದೆ ಅಣ್ಣ, ಇದು ನೀರಿನ ಅಂಶ ಬೇರು ಹುಳ ರೀ. ಇದು ಬೇರು ಹುಳ ಆಗ್ಬಿಟ್ಟೈತಿ. ಇದು ಯಾತಿಲ್ಲ ನೋಡ್ರಿ, ಇದು ಬೇರು ಹುಳ ಹಿಂಗ ಕಾಣಿಸ್ಕೊಂತವೆ. ನಾವು ಮುಂಚೆಗೆ ಎಲ್ಲ ಚೆಕ್ ಮಾಡ್ಕೊಂತೀವಿ. ಈ ತರ ನೋಡ್ರಿ, ಏನಿಲ್ಲ ಇದ್ರಾಗೆ. ಈ ತರ ಇಲ್ಲಿ ಬೇರಿಗೆಲ್ಲ ಇದಾಗಿದೆ, ಬೇರು ಹುಳ ಫಂಗಸ್ ಎಲ್ಲ ಫುಲ್ ಫಂಗಸ್ ಆಗ್ಬಿಡತ್ರಿ. ಈ ತರ ಇದಾಗ್ಬಿಡ್ತತಿ ಹಿಂಗೆ ಗಿಡಗಳು. ಒಂದೊಂದು ಗಿಡ ಇದಾಗ್ಬಿಡ್ತವೆ, ಅದರಿಂದ ಇದಾಗ್ತತ್ ನೋಡ್ರಿ. ಇದಕ್ಕೆಲ್ಲ ಏನ್ ಮಾಡ್ಕೋಬೇಕು?
ಇದಕ್ಕೆಲ್ಲ ಹಂಗೆ ಅವಲೇ ಕಂಟ್ರೋಲ್ ಮಾಡ್ಕೊಬೇಕು, ಔಷಧಿ ಹೊಡ್ಕೊಬೇಕು, ಈ ತರ ಮಾಡ್ಕೊಬೇಕು. ಮತ್ತೆ ಗೊಬ್ಬರ ಕೊಡ್ತಾರೆ, ಅದೇ ಕೆಮಿಕಲ್ ಕೊಡ್ತಾರೆ, ಎಲ್ಲ ಆ ತರ ಮಾಡಿದ್ರೆ ಒಳ್ಳೆ ಇದಾಗ್ತದೆ. ಒಟ್ಟಿಗೆ ಇದಕ್ಕೆ ಜಾಸ್ತಿ ನೀರು ಬಿಡಬಾರ್ದು. ಇದ್ರಾಗ ಜಾಸ್ತಿ ನೀರು ಬಿಟ್ಟೆ ಈ ತರ ಆಗ್ತೈತ್ರಿ. ಜಾಸ್ತಿ ನೀರು ಜಾಸ್ತಿ ಬಿಡಂಗಿಲ್ಲ ಈ ಬದ್ನೆಗೆ. ಬೇರೆ ಏನೇನು ರೋಗ ಬರ್ತಾವ ಈಗ? ಬೇರೆ ರೋಗ ಅಂದ್ರೆ ಇವಾಗ ನುಸಿ ಬೀಳ್ತತೆ, ಜೋನಿ ಬೀಳ್ತತೆ. ಒಂದೊಂದ್ಸತಿ ಅದಕ್ಕೂ ಔಷಧಿ ತಂದು ಹೊಡಿತಾ ಇದ್ವಿ, ನುಸಿದು ಹೊಡಿತಾ ಇದ್ವಿ, ಜೋನಿದು ಹೊಡಿತಾ ಇದ್ವಿ, ಎಲ್ಲ ಮಾಡಿ. ಈಗ ಗೊಬ್ಬರ ಅಂದ್ರೆ ಯಾವ್ದಾವ್ದು ಯೂಸ್ ಮಾಡ್ತಿದ್ದೀರಾ? ಗೊಬ್ಬರ DAP 10-26 ವೀರ್ಯ, ಆಮೇಲೆ ದನಿನ ಗೊಬ್ಬರ ಅವೆಲ್ಲ ಹಾಕಿ ಬೆಳಿತಾ ಇದ್ವಿ. ಜಾಸ್ತಿ ಯಾವ್ದು ಯೂಸ್ ಮಾಡ್ತೀರಾ? ರಾಸಾಯನಿಕ ಯೂಸ್ ಮಾಡ್ತೀರಾ? ಜಾಸ್ತಿ ನಾವು ದನಿನ ಗೊಬ್ಬರ ಯೂಸ್ ಮಾಡಿ ಆಮೇಲೆ ರಾಸಾಯನಿಕ ಇದು ಮಾಡ್ತೀವಿ. ರಾಸಾಯನಿಕ DAP 10-26 ಅದೆಲ್ಲ ಯೂಸ್ ಮಾಡ್ತೀರಾ? 10-26 ವೀರ್ಯ. ಇವ್ ಹಂಗಾರೆ ನಾವು ಇವತ್ತು ನಾಟಿ ಮಾಡಿದೀವಿ, ನೆಕ್ಸ್ಟ್ ನಮ್ಗೆ ಬೆಳೆ ಸಿಗ್ಬೇಕಂದ್ರೆ ಎಷ್ಟು ತಿಂಗಳಾಗುತ್ತೆ? ನೆಕ್ಸ್ಟ್ ಬೆಳೆ ಸಿಗ್ಬೇಕಂದ್ರೆ 3.5 ತಿಂಗಳು ಬೇಕು. ಅಂದ್ರೆ ಇವತ್ತು ಹಾಕಿ 3 ತಿಂಗಳು 3.5 ತಿಂಗಳು ಬೇಕಾಗುತ್ತೆ. ತಿಂಗಳು ಬೇಕು. ಅಲ್ಲಿಂದ ಸ್ಟಾರ್ಟ್ ಕಂಟಿನ್ಯೂ ಮತ್ತೆ 3.5 ತಿಂಗಳು ಕಂಟಿನ್ಯೂ ಸಿಗ್ತದೆ. ಒಟ್ಟಿಗೆ ಇದು 6 ತಿಂಗಳು ಬೆಳೆ. 6 ತಿಂಗಳು ಬೆಳೆ. 6 ತಿಂಗಳು 3 ತಿಂಗಳು ತನಕ ಫ್ಲವರ್ ಎಲ್ಲ ಆದ್ಮೇಲೆ ಕಾಯಿ ಸಿಗುತ್ತೆ. 3.5 ತಿಂಗಳು ಆದ್ಮೇಲೆ 3.5 ತಿಂಗಳು ಆದ್ಮೇಲೆ ಕಾಯಿ ಬಿಡ್ತದೆ. ಅಲ್ಲಿದ್ದ ಮತ್ತೆ 3.5 ತಿಂಗಳು ನಿಮಗೆ ಕಂಟಿನ್ಯೂ ಕಾಯಿ ಸಿಗ್ತದೆ. ಕಾಯಿ ಸಿಗ್ತಾ ಇರುತ್ತೆ. ಎಷ್ಟು ದಿನಕ್ಕೆ ಒಂದ್ಸಲ ಕಾಯಿ ಬಿಡಿಸ್ತೀರಿ ನೀವು? ನಾವು 3 ದಿನಕ್ಕೆ ಒಂದ್ಸತಿ ಬಿಡಿಸ್ಲೇಬೇಕು. ಇವಾಗ ನಾವು ವಾರಗಟ್ಲೆ ಬಿಟ್ಟು ಒಂದು ಈ ಸೈಜ್ ಆಗ್ತತೆ. ಇದಕ್ಕೆ ನಮಗೆ ಡಿಮ್ಯಾಂಡ್ ಇರಲ್ಲ. ಇದಕ್ಕೆ ಕಮ್ಮಿ ರೇಟ್ ಆಗತ್ತೆ. ನಾವು 3 ದಿನಕ್ಕೆ ಬಿಡಿಸೋದಾದ್ರೆ ಈ ತರ ಬಿಡಿಸಿದ್ವಿ ಅಂದ್ರೆ ನಾವು ಇದಾಗ್ತದೆ. ನಾವು ವಾರ ಬಿಟ್ಟು ಬಿಡಿಸಿ ಬಂದ್ರೆ ಈ ಸೈಜ್ ಆಗ್ತದೆ. ಇದು ಈ ಸೈಜು ಈ ಸೈಜ್. ನಿಮ್ ಪ್ರಕಾರ ಏನ್ ಹೇಳೋದಂದ್ರೆ 3 ದಿನಕ್ಕೆ ಬಿಡಿಸಿದ್ರೆ ಒಳ್ಳೆ ಡಿಮ್ಯಾಂಡ್ ಇರೋ ಕಾಯಿ ಸಿಗುತ್ತೆ ನಮಗೆ, ಚಿಕ್ಕ ಕಾಯಿ. ಈ ತರ ಡಿಮ್ಯಾಂಡ್ ಸಿಗ್ತತೆ. ನೀವು ವಾರ ಬಿಟ್ಟು ಸಿಕ್ಕಿದ್ರೆ ಇದು ಬರೀ 200 ರೂಪಾಯಿ ಪ್ಯಾಕೆಟ್ ಎಲ್ಲ ಡೌನ್ ಆಗ್ತದೆ. ಇದು ಡೌನ್ ಆಗುತ್ತೆ. ಇದಕ್ಕೆ ಡಿಮ್ಯಾಂಡ್ ಕೇಳಾರೆ ಇಲ್ಲ. ಇದು ನೋಡಕ್ ಮಾತ್ರ ಇದು ಚೆನ್ನಾಗೈತೆ, ಎಳೆದೆ. ಇದು ಎಳೆದೆ. ಜನ ಒಪ್ಪಲ್ಲ. ಇದು ನೋಡಕ್ ಮಾತ್ರ ಚೆನ್ನಾಗೈತೆ, ಎಳೆದೆ. ಅದು ಜನ ಒಪ್ಪಲ್ಲ. ಎಲ್ಲ ಸಣ್ಣ ಕಾಯಿ ಕೇಳ್ತಾರೆ ಹೊರತು ದೊಡ್ಡ ಕಾಯಿ ಕೇಳಲ್ಲ. ಈಗ ನಿಮ್ ಪ್ರಕಾರ ರೈತರಿಗೆ ಹೇಳೋದಂದ್ರೆ ಯಾವ ಸೀಸನ್ ಆಗಿ ನಾಟಿ ಮಾಡಿದ್ರೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ತೀರಿ ನೀವು? ನಾಟಿ ಟೈಮ್ನಾಗ ಒಳ್ಳೆ ಇಳುವರಿ ಚೆನ್ನಾಗಿರ್ತತೆ, ಒಳ್ಳೆ ರೇಟುನು ಇರ್ತತೆ, ಅದರಿಂದ ಬೆಳಿಬಹುದು. ನಾವು ಮುಂಚೆ ಹಾಕಿದ್ರೆ ಈ ತರ ಡೌನ್ ಆಗ್ತತೆ ರೇಟು, ಅದರಿಂದ ಇದಾಗ್ಬೋದು ಅಣ್ಣ. ಇದು ರಾಂಪುರ ಕಾಯಿ ಫಸ್ಟ್ ಮಾತ್ರ ಒಳಗೆ ಬಿಡ್ತಾವಣ್ಣ, ಆಮೇಲೆ ನೆಕ್ಸ್ಟ್ ಮ್ಯಾಲ್ ಬಿಡ್ತಾನ ಅಣ್ಣ. ಇದು ಭಾರಿ ಚೆನ್ನಾಗಿ ಇದು ಅಂದ್ರೆ 1 ತಿಂಗಳ ಆದ್ಮೇಲೆ ಬಾರಿ ಒಳ್ಳೆ ಕಾಯಿ ಮೇಲೆ ಹಿಡಿತಾವಣ್ಣ. ಅಂದ್ರೆ ಫಸ್ಟ್ ಬಿಟ್ಟಾಗ ಒಳಗ್ ಬಿಡ್ತತೆ. ಫಸ್ಟ್ ಮಾತ್ರ ಸ್ಟಾರ್ಟಿಂಗು ಒಳಗಿರ್ತತಣ್ಣ ಕಾಯಿದು. ಫಸ್ಟ್ ಮಾತ್ರ ಒಳಗಿರ್ತದ ಕಾಯಿ, ಆಮೇಲೆ 1 ತಿಂಗಳ ಆದ್ಮೇಲೆ ಮತ್ತೆ ಮೇಲ್ ಬರ್ತಾವಣ್ಣ ಕಾಯಿ. ಅವಾಗ ಬಿಡ್ಸಕ್ಕೆ ಇದಾಗ್ತದ. ಅಂದ್ರೆ ಅವಾಗ ಮೇಲ್ ಬಂದ ಒಳ್ಳೆ ಸೈಜ್ ಚೆನ್ನಾಗ್ ಬರ್ತವೆ. ಮೇಲ್ ಬಂದಾಗ ಬಾರಿ ಚೆನ್ನಾಗಿ ಕಾಣ್ತ ಕಾಯಿ, ಪಟ ಬಿಡಿಸಬಹುದು. ಇದು ಮಾತ್ರ ಒಂದ್ ಸ್ವಲ್ಪ ಲೇಟ್ ಆಗ್ತದೆ. ಸ್ವಲ್ಪ ಕಾಣಲ್ಲ ಬಿಡಿಸ್ಬೇಕಾರೆ, ಬಿಡ್ಸಕ್ಕೆ ಕಾಣಲ್ಲ. ಇದು ಸ್ವಲ್ಪ ಲೇಟ್ ಆಗ್ಬಿಡ್ತತೆ ಕೆಲಸ. ಮೇಲೆ ಜಲ್ದಿ ಕೆಲಸ ಸಾಕ್ತತ್ವಣ್ಣ. ಗೊಬ್ಬರ ಎಲ್ಲ ಡ್ರಿಪ್ ನ ಕೊಡ್ತೀವಿ. ಈ ತರ ನೋಡ್ರಿ ಸರ್, ಈ ತರ ಇದು ಮಾಡಿ ನಾವು ಇದಕ್ಕೆ ನಮ್ದು ಸ್ಪೇರ್ ಕಲೆಕ್ಷನ್ ಮಾಡಿ ಇದ್ ಮಾಡಿ, ಅಂದ್ರೆ ಎಗ್ಲಿಗೆ ಹಾಕಲ್ಲ ಸ್ಪೇರ್, ಎಗಲಿ ಹಾಕೋಣ ಸ್ಪೇರ್ ನಾವು ಇದ್ ಮಾಡಿ ಸ್ಟಾರ್ಟ್ ಮಾಡಿ ಗೊಬ್ಬರ ಬಿಡ್ತಾ ಇದ್ವಿ. ಇದೊಂದು 10 ಕ್ಯಾನಿಗೆ, ಇದು ಒಂದು 10 ಒಟ್ಟು 20 ಕ್ಯಾನಿಗೆ ನಾವು ಔಷಧಿ ಹೊಡಿತೀವಿ ಸರ್. ಔಷಧ ಹೊಡೆಯೋದು. ಗೊಬ್ಬರ ಎಲ್ಲ ಡ್ರಿಪ್ ಅಲ್ಲಿ ಇದಕ್ಕೆ ಬಿಡ್ತೀರಾ? ಗೊಬ್ಬರ ಎಲ್ಲ ಡ್ರಿಪ್ ನಾಗೆ ಬಿಡ್ತೀವಿ ಸರ್. ಈ ಡ್ರಿಪ್ ಅಲ್ಲಿ ಬಿಡೋದ್ರಿಂದ ಚೆನ್ನಾಗಿ ಒಳ್ಳೇದ್ ಅನ್ಸುತ್ತಾ ನಿಮಗೆ? ಕೈ ಕಾಳು ಗೊಬ್ಬರ ಹಾಕ್ತಿವಲ್ಲ ಅದು ಒಳ್ಳೇದ್ ಅನ್ಸುತ್ತಾ? ಡ್ರಿಪ್ ನಾಗೆ ಬಿಡೋದು ಬಾರಿ ಒಳ್ಳೇದು ಸರ್. ಏನಕ್ಕೆ? ಅದು ಕೆಲಸ ಬೇಗ ಆಗ್ತದೆ, ಜಲ್ದಿ ವರ್ಕ್ ಆಗ್ತದೆ. ನಾವ್ ಹಾಕೋದಾದ್ರೆ ಒಂದ್ ಸ್ವಲ್ಪ ಇದಾಗ್ತದೆ. ಅಂದ್ರೆ ಡ್ರಿಪ್ ಅಲ್ಲಿ ಬಿಟ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಡ್ರಿಪ್ ನ ಬಿಟ್ಟರೆ ಬಾರಿ ರಿಸಲ್ಟ್. ಇದು ಕಾಳು ಗೊಬ್ಬರ ಸಿಗ್ತದೆ. ಕಾಳು ಗೊಬ್ಬರ ಬೇಗ ಕರ್ಗದ್ ಲೇಟ್ ಆಗುತ್ತೆ. ಹಾಕೊಂಡು ಹೋಗ್ಬೇಕು ಸರ್, ಹಾಕೊಂಡು ಹೋಗ್ಬೇಕು. ಲೇಬರ್ ಕೂಲಿ ಕಡಿಮೆ ಆಗುತ್ತೆ. ಎಲ್ಲ ಕೇಳ್ತಾವ ಸರ್. ಅದ್ರಿಂದ ಡ್ರಿಪ್ ಬಂದು ನಮ್ಗೆ ಬಾರಿ ಅನುಕೂಲ ಆಯ್ತು. ಅದರಿಂದ ನಮ್ಗೆ ಒಳ್ಳೇದಾಯ್ತು, ರೈತರಿಗೂ ಒಳ್ಳೆ ಕೆಲಸ. ಈಗ ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಕೊಡ್ತಿದ್ದೀರಾ? ಮಾರ್ಕೆಟ್ ಸರ್ ದುರ್ಗ, ದಾವಣಗೆರೆ, ಹಿರೂರು 3 ಕಡೆ ಕೊಡ್ತೀವಿ ಸರ್. ಅಂದ್ರೆ ನೀವೇ ಹೋಗಿ ಮಾರ್ಕೆಟಿಗೆ ಹಾಕ್ತೀರಾ? ಇಲ್ಲಿಗೆ ಬಂದು ತಗೊಂಡೋಗಲ್ಲ ಯಾರು? ಇಲ್ಲೇ ಬಂದು ಯಾರು ಡೆಲಿವರಿ ತಗೊಂಡೋಗಲ್ಲ ಸರ್. ಇವನ್ನೆಲ್ಲ ನಾವೇ ಹೋಗಿ ಮಾರ್ಕೆಟಿಗೆ ತಗೊಂಡೋಗಿ ತಡೆ ವಸ್ತಾರೆ ತಗೊಂಡ್ ಹೋಗ್ತಾರೆ. ತಡೆ ವಸ್ತಲ್ಲ ತಗೊಳಕ್ಕಾಗಲ್ಲ. ನಾವೇ ಹೋಗಿ ಮಾರ್ಕೆಟಿಗೆ ಹಾಕಿ ನಾವು ಹೋಗಿ ನಾವೇ ಮಾಡ್ಕೊಂಡು ಬರ್ತೀವಿ. ಅವ್ರ ಕಮಿಷನ್ ತಗೊಂತ ಸರ್.